ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆತ್ಮೀಯರಾಗಿರುವ ಆದರಣೀಯ ಮಿತ್ರರು ಆಗಿರುವಂತ ಶ್ರೀಯುತ ಮೊಹಮ್ಮದ್ ಫೈಜ್ ಖಾನ್ ರವರೇ, ವೇದಿಕೆಯ ಮುಂಭಾಗದಲ್ಲಿರುವಂತ ಬಹುಶಃ ಇವತ್ತಿನ ನಂತರ ಅದು ಅನೇಕರು ಗೋಭಕ್ತರಾಗಬಹುದು ಅಂತ ಅನ್ಸುತ್ತೆ. ನಂಗೆ ಗೊತ್ತಿದೆ, ಎಲ್ರಿಗೂ ಗೋವಿನ ಮೇಲೆ ಪ್ರೀತಿ ಇದೆ. ಅದು ಪ್ರೀತಿ ಒಂದು ಹಂತ ಮಾತ್ರ. ಆದರೆ ಇವರನ್ನು ಕೇಳಿದ ಮೇಲೆ ಅನೇಕರಿಗೆ ಗೋವಿನ ಮೇಲೆ ಅಖಂಡವಾದ ಪ್ರೀತಿ ಬಂದಿರ್ಲಿಕ್ಕೆ ಸಾಧ್ಯವಿದೆ ಅಂತ ಅನ್ಕೊಳ್ತೀನಿ. ಅಂತ ಎಲ್ಲ ಗೋಭಕ್ತರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ಸಮರ್ಪಿಸ್ತೇನೆ. ಅವ್ರು ಬಂದು ಕೂತ ತಕ್ಷಣ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದೆ. ಈ ಸಲ ಎಲ್ಲರೂ ನನ್ನನ್ನು ಕೇಳ್ತಾರೆ ಸ್ಟೇಜ್ ಮೇಲೆ ಕೂತಾಗ ಎಷ್ಟು ಏಜು ಅಂತ. ನಾನು ಮೊದಲನೇ ಬಾರಿ ಯಾರನ್ನೋ ಕೇಳ್ತಿದ್ದೆ, ಅವ್ರು ಹೇಳಿದ್ರು 35 ಅಂತ. 35ರಲ್ಲಿ ಅವರು ಬಹುಶಃ ಇಡೀ ದೇಶದ ದಕ್ಷಿಣ ಭಾರತವನ್ನು ಬಿಟ್ಟು ಉತ್ತರ ಭಾರತದ ಎಲ್ಲ ಭಾಗವನ್ನ ತಿರುಗಾಡಿ ಅಲ್ಲೆಲ್ಲ ಗೋವಿನ ಕುರಿತಂತ ಮಹತ್ವವನ್ನ ಹೇಳ್ತಾ ಅದು ತನ್ನದೇ ಬಾಂಧವರಿಗೆ ಹೇಳುವಂತ ಒಂದು ಪ್ರಯತ್ನ ಮಾಡೋದಿದೆಯಲ್ಲ, ಅತ್ಯಂತ ಶ್ರೇಷ್ಠವಾದ ಕಾಯಕವನ್ನ ಅವ್ರು ಮಾಡ್ತಿದ್ದಾರೆ. ಧನ್ಯವಾದಗಳು. ನಾನು ಕೂತಾಗ ಅನೇಕ ವಿಚಾರಗಳಲ್ಲಿ ನಗ್ತಾ ಇದ್ದೆ. ಯಾಕೆ ನಗ್ತಾ ಇದ್ದೆ ಅಂತಂದ್ರೆ, ಅವ್ರು ಹೇಳಿದ ಕೆಲವು ವಿಚಾರಗಳನ್ನ ನಾನು ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಂದ್ಸಲ ಬಾಯಿ ಬಡ್ಕೊಂಡು ಕೋಮುವಾದಿ ಬಂದ್ಬಿಟ್ಟ ಅಂತಿದ್ರು. ಅವರು ಅಂತ ನಾನು ಹೇಳಿದ್ರೆ ತಪ್ಪು ತಿಳ್ಕೊಳ್ತಿದ್ರು ಅಂತ. ಹೀಗಾಗಿ ಅವ್ರು ಹೇಳುವಾಗ ಅನೇಕ ಬಾರಿ ನಗು ಬರ್ತಿದ್ರು, ನಾನು ಹೇಳಿದ್ರೆ ತಪ್ಪು ಅಂತಿದ್ರಲ್ಲ ಅಂತ ಹೇಳಿ. ಆದ್ರೆ ಆ ವ್ಯಕ್ತಿ ಎಷ್ಟು ಸುಂದರವಾಗಿ ಅನೇಕ ವಿಚಾರಗಳನ್ನ ಮುಂದಿಟ್ಟರು ಅಂತ ಬಹಳ ಸುಂದರವಾದ ಸಂಗತಿಗಳನ್ನು ಹೇಳಿದ್ರು. ಭಾರತದ ಕೇಂದ್ರ, ಭಾರತದ ಆತ್ಮವಾಗಿ ಗೋವು ಯಾವಾಗಲೂ ನಿಂತಿದೆ. ಒಂದೆರಡು ಮೂರು ಸಂಗತಿಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕು. ಯಾಕಂದ್ರೆ ರಾಷ್ಟ್ರಕ್ಕೂ ಗೋವಿಗೂ ಒಂದು ಘನಿಷ್ಠವಾದ ಸಂಬಂಧ ಯಾವಾಗಲೂ ಇದೆ. ಈ ದೇಶದಲ್ಲಿ ಬ್ರಿಟಿಷರು, ಭಾರತಕ್ಕೆ ಬಂದಂತ ಬ್ರಿಟಿಷರು ಈ ದೇಶದಲ್ಲಿ ನಮ್ಮ ಜಮೀನನ್ನ ಕಿತ್ಕೊಂಡ್ರು. ನಾವು ತುಂಬಾ ತಲೆ ಕೆಡಿಸ್ಕೊಳ್ಳಿಲ್ಲ. ನಮ್ ಟ್ಯಾಕ್ಸ್ ತುಂಬಾ ಜಾಸ್ತಿ ಮಾಡಿದ್ರು. ಈ ದೇಶದ ಜನ ತುಂಬಾ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ದೇಶದ ಬ್ರಿಟಿಷರು ಏನ್ ಮಾಡಿದ್ರು, ಈ ದೇಶದ ಜನರನ್ನ ಮತಾಂತರ ಮಾಡಬೇಕು ಅಂತ ಪ್ರಯತ್ನ ಪಟ್ರು. ನಮ್ಮ ಅನೇಕರು ಆಗ್ಲೂ ಕೂಡ ಒಂದಷ್ಟು ಜನಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡ್ವಿ. ಆದ್ರೆ ಯಾವಾಗ ಬ್ರಿಟಿಷರು ಗೋವಿನ ಮೇಲೆ ಕೈ ಹಾಕಿದ್ರು ಅದೊಂದು ದೊಡ್ಡ ಆಂದೋಲನ ಈ ದೇಶದಲ್ಲಿ ನಡೀತು. ನಾನು ಆಶ್ಚರ್ಯಕರವಾದ ಸಂಗತಿ ನಿಮ್ಗೆ ಹೇಳ್ತೀನಿ. 1857ರ ಪ್ರಥಮ ಸಂಗ್ರಾಮ ನಡೀಲಿಕ್ಕೆ ಮುಖ್ಯವಾದ ಕಾರಣವೇ ಗೋವು ಅನ್ನೋದನ್ನು ಅನೇಕರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ದನದ ಮತ್ತು ಹಂದಿಯ ಕೊಬ್ಬನ್ನ ತೋಟಗಳಿಗೆ ಬಳಸ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಗ ರಿವೋಲ್ಟ್ ಮಾಡಿದಂತ ನಾವು ಮಂಗಲ್ ಪಾಂಡೆನ ನೋಡ್ತೀವಿ. ಆ ಮಂಗಲ್ ಪಾಂಡೆ ಅತ್ಯಂತ ದೊಡ್ಡ ಕಹಳೆಯನ್ನು ಊದಿದ. ಅದಾದ್ಮೇಲೆ ಒಂದು ಪತ್ರ ಇದೆ, ಈಗ ಎಲ್ರಿಗೂ ಗೊತ್ತಿರುವಂತ ಕಥೆ. ಈ ಪತ್ರ ಅನೇಕರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಹೇಳ್ತೀನಿ. ಬ್ರಿಟನ್ನಿನ ಮಹಾರಾಣಿ ಒಂದು ಪತ್ರವನ್ನು ಬರೆದು ಬ್ರಿಟಿಷ್ ಸರ್ಕಾರಕ್ಕೆ ಹೇಳ್ತಾಳೆ. ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ಲ, ಅದು ಬಿಟ್ಟು ಬ್ರಿಟಿಷರು ತಗೊಂಡು ಒಂದು ಪತ್ರ ಬರೆದು ಹೇಳ್ತಾಳೆ, ಭಾರತದಲ್ಲಿ ಭಾರತೀಯರನ್ನ ನಾಶ ಮಾಡಲಿಕ್ಕೆ, ಭಾರತೀಯ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಸಂಪತ್ತನ್ನ ನಾಶ ಮಾಡಲಿಕ್ಕೆ ಇರುವ ಏಕೈಕ ಮಾರ್ಗ ಗೋ ಹತ್ಯೆ ಮಾತ್ರ ಅಂತ ಆಕೆ ಹೇಳ್ತಾಳೆ. ಅದಾದ್ಮೇಲೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡುವಂತ ಬ್ರಿಟಿಷರು ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರನ್ನ ಎತ್ತಿ ಕಟ್ಟಲಿಕ್ಕೆ ಅಂತ ಗೋವನ್ನು ಬಳಸ್ತಾರೆ. ದುರ್ದೈವದ ಸಂಗತಿ ನನ್ನ ನೆಚ್ಚಿನ ಮಿತ್ರರೇ, ಇವತ್ತಿಗೂ ಕೂಡ ಅನೇಕ ಮುಸಲ್ಮಾನರು ಅವರಿಗೆ ಗೊತ್ತಿಲ್ಲದಂತೆ ಈ ಮೂರ್ಖ ಚಿಂತನೆಗೆ ಒಳಗಾಗಿ ಅವರು ಗೋವನ್ನು ತಿನ್ನುವುದು ನಮ್ಮ ಹಕ್ಕು ಅಂತ ಭಾವಿಸ್ಕೊಂಡು ಕೂತಿದ್ದಾರಲ್ಲ. ದುರ್ದೈವದ ಸಂಗತಿ, ಬ್ರಿಟಿಷರು ಬಿಟ್ಟಿದ ವಿಷ ಬೀಜ ಇವತ್ತಿಗೂ ಬೆಳೆ ಕೊಡುತ್ತೆ. 1852ರ ಸಂಗ್ರಾಮದ ನಂತರ ಈ ದೇಶದಲ್ಲಿ ಬಂದ ದಯಾನಂದ ಸರಸ್ವತಿಯವರು ಗೋವಿನ ಕುರಿತಂತೆ ಅಖಂಡವಾದ ಚಿಂತನೆ ಮಾಡಿದ್ರು ಅಂತಂದ್ರೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ದಯಾನಂದ ಸರಸ್ವತಿಯವರು ಇಸ್ಲಾಮನ್ನು ಬಿಡಲಿಲ್ಲ, ಕ್ರಿಶ್ಚಿಯಾನಿಟಿಯನ್ನು ಬಿಡಲಿಲ್ಲ, ಸ್ವತಃ ಹಿಂದೂ ಧರ್ಮವನ್ನು ಕೂಡ ಬಿಡದೆ ಎಲ್ಲರನ್ನು ಚೆನ್ನಾಗಿ ಜಾಡಿಸಿ ಮೂರ್ತಿ ಪೂಜೆಯನ್ನು ಧಿಕ್ಕರಿಸಿದ್ರು. ಆದರೆ ಗೋಪೂಜೆ ಮಾಡಬೇಕು ಅಂತ ಹೇಗೆ ಸಂಗತಿ ಯೋಚನೆ ಮಾಡಿ. ಯಾವ ದಯಾನಂದ ಸರಸ್ವತಿ ವೈಚಾರಿಕ ನೆಲೆಕಟ್ಟಿನಲ್ಲಿ ಅವ್ರ ಪುಸ್ತಕ ಸತ್ಯಾರ್ಥ ಪ್ರಕಾಶ ಓದಿಸಿದ್ರೆ ನನಗೂ ಕಾಲು ನಡಗತ್ತೆ ಕೆಲವೊಂದ್ಸಲ. ಈ ಮನುಷ್ಯ ಯಾರನ್ನೂ ಬಿಡಲಿಲ್ಲ, ಮೂರ್ತಿ ಪೂಜೆ ಮಾಡೋರನ್ನ ಆಡ್ಕೊಂಡು ನಿಂತಿದ್ರು, ವ್ಯವಸ್ಥಿತವಾಗಿ ಜಾಡಿಸಿದ್ರು. ಆದ್ರೆ ಗೋಪೂಜೆ ಮಾಡಲೇಬೇಕು ಅಂತ ಕಡ್ಡಾಯ ಮಾಡಿದ್ದಲ್ಲದೆ ಹೊಸ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಗೋವನ್ನು ಕೇಂದ್ರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಬಹಳ ಜನರಿಗೆ ಗೊತ್ತಿಲ್ಲ, ಪಂಜಾಬಿನಲ್ಲಿ ಕೂಕ ಆಂದೋಲನ ಏನ್ ನಡೀತು, ಆ ಕೂಕ ಆಂದೋಲನದ ಸೆಂಟರ್ ನಲ್ಲಿ ಇದ್ದಿದ್ದು ಗೋವು. ಇದರ ಕಾರಣಕ್ಕೋಸ್ಕರ ಒಂದು ದೊಡ್ಡ ಕೂಕ ಆಂದೋಲನ ನಡೀತು. ನಾನು ಯಾಕೆ ಇಷ್ಟನ್ನು ಹೇಳ್ತಿದ್ದೀನಿ ಅಂತಂದ್ರೆ 1947ರವರೆಗಿನ ಸುದೀರ್ಘವಾದ ಹೋರಾಟದಲ್ಲಿ ಬ್ರಿಟಿಷರು ದಾಳವಾಗಿ ಬಳಸಿಕೊಂಡಿದ್ದು ಗೋವನ್ನ ಇವತ್ತು ಮತ್ತೆ ಗೋವಿನ ಸಂಗತಿ ಇಷ್ಟು ವ್ಯಾಪಕವಾಗಿ ಹೊರಡ್ತಾ ಇದೆ ಅಂತಂದ್ರೆ ಮತ್ತೊಂದು ಅತ್ಯಭಿನ್ನತವಾದ ಭಾರತಕ್ಕೆ ನಡೆಯಿದೆ ಅಂತ ಒಂದು ಹೊಸ ದಿನ, ಒಂದು ಹೊಸ ಶಕ್ತಿಯ ಉದಯ ಆಗ್ತಾ ಇದೆ ಅನ್ನೋದನ್ನ ನಾವು ಯಾವ ಕಾರಣಕ್ಕೂ ಮರೆಯುವಂತಿಲ್ಲ. ಒಂದು ಹೊಸ ರಾಷ್ಟ್ರದ ನಿರ್ಮಾಣ ಆಗ್ತಿದೆ. ನಾನು ಗೊತ್ತು, ಇದನ್ನು ಟಿವಿಯಲ್ಲೂ ಬಹಳ ಜನ ನೋಡ್ತಿರ್ತೀವಿ. ಅದರಲ್ಲಿ ಇವತ್ತು ಫೈಜ್ ಖಾನ್ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅನೇಕ ಮುಸ್ಲಿಂ ಮಿತ್ರರು ಇಲ್ಲಿ ನೋಡ್ತಾರೆ. ಯುವ ಬ್ರಿಗೇಡ್ನ ಅತ್ಯಂತ ಮಹತ್ವದ ಹೆಜ್ಜೆ, ನಮ್ಮ ಯುವ ಬ್ರಿಗೇಡ್ ನಲ್ಲಿರುವಂತಹ 4 ವಿಂಗ್ಗಳಲ್ಲಿ ಒಂದು ವಿಂಗು ಸದ್ಭಾವನಾ ಅಂತ. ಸದ್ಭಾವನಾ ಅಂದ್ರೆ ಏನು ಅಂದ್ರೆ ಒಂದು ವೇದಿಕೆ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ. ಯುವ ಬ್ರಿಗೇಡ್ ಇಲ್ಲೇ ಹೋಗಿದ್ರೆ ಬಹುಶಃ
ಸೈನ್ಸ್ಕಾಂಡ್ರಿಗೆ ಕರ್ನಾಟಕದಲ್ಲಿ ಒಂದು ವೇದಿಕೆ ಇರಲಿಲ್ಲ. ಈ ವೇದಿಕೆಯನ್ನು ಯುವ ಬ್ರಿಗೇಡ್ನ ಸದ್ಭಾವನ ನಿರ್ಮಾಣ ಮಾಡಿಕೊಟ್ಟು ಹೇಳುತ್ತೆ, ಹಿಂದೂ ಮತ್ತು ಮುಸಲ್ಮಾನರು ಡೈಲಾಗ್ ಡೈಲಾಗ್ ನಾವಿಬ್ರು ಡೈಲಾಗ್ ಮಾಡೋಣ, ಇವ್ರ ನಡುವೆ ಇರುವ ಸಮಸ್ಯೆ ಹೇಳೋಣ, ಯಾರಿಂದ ಪ್ರಾಬ್ಲಮ್ ಸೃಷ್ಟಿ ಆಗುತ್ತೆ ಅಂತ ಒಂದು ಸಲ ಗುರುತಿಸಿ ಆ ಪ್ರಾಬ್ಲಮ್ ಅನ್ನ ಕ್ಲೀನ್ ಮಾಡಬೇಕೆ ಹೊರತು ಇಡೀ ಕೈಯನ್ನು ಕಳೆಯೋಲ್ಲ ಅಂತ. ಕೈಗೆ ಕ್ಯಾನ್ಸರ್ ಬಂತು ಅಂತಂದ್ರೆ ಕ್ಯಾನ್ಸರ್ ಗಡ್ಡೆಯನ್ನ ತೆಗೆಯಬೇಕು. ಕ್ಯಾನ್ಸರ್ ಗಡ್ಡೆ ಹಿಂದೂಗಳಲ್ಲಿದ್ರೆ ಹಿಂದೂ ಮುಸಲ್ಮಾನ್ ಇಬ್ರು ಒಟ್ಟಾಗಬೇಕು, ಆ ಕ್ಯಾನ್ಸರ್ ಗಡ್ಡೆ ಕ್ಲೀನ್ ಮಾಡಬೇಕು. ಕ್ಯಾನ್ಸರ್ ಗಡ್ಡೆ ಮುಸಲ್ಮಾನರು ಇದ್ರೆ ಹಿಂದೂ ಮುಸಲ್ಮಾನರು ಒಟ್ಟಾಗಬೇಕು, ಆಗಬೇಕು. ಇಡೀ ಕೈಯನ್ನು ಕಳೆಯುವ ಅವಶ್ಯಕತೆ ಇಲ್ಲ ಅಂತ. ಕ್ಯಾನ್ಸರ್ ಗಡ್ಡೆಯನ್ನು ಸೆಪರೇಟ್ ಮಾಡಬೇಕೆ ಹೊರತು ಕೈಯನ್ನ ಸೆಪರೇಟ್ ಅಂತ ಕರೆಯುವ ಅಗತ್ಯ ಇಲ್ಲ ಅಂತ. ನನಗೆ ಬಹಳ ಸಂತೋಷ ಏನು ಅಂತಂದ್ರೆ, ಬಹುಶಃ ಫೈಜ್ ಖಾನ್ ಅಂತ ಒಂದ್ 4-6 ಜನ ಮುಸಲ್ಮಾನರು ಬಹುಶಃ ಮಂಗಳೂರಿನಲ್ಲಿ ಇದ್ದಿದ್ರೆ ಮಂಗಳೂರು ಒಂದು ಬೇಕಾ ಇರಲಿಲ್ಲ ಅಂತ ಬಹಳ ಜನ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಅಂತ. ನಿಜವಾದ ಇಸ್ಲಾಂ ಏನು ಅನ್ನೋದನ್ನ ಅವ್ರು ಏನ್ ಹೇಳ್ತಾರೆ ಅದನ್ನು ಬಹುಶಃ ಎಲ್ಲ ಸಮಾಜಗಳು ಅರ್ಥ ಮಾಡ್ಕೋಬೇಕು. ಮತ್ತು ಸಹಿಷ್ಣುತೆಯ ಚರ್ಚೆ ತುಂಬಾ ನಡೆಯುತ್ತಲ್ಲ, ನಾನು ತುಂಬಾ ಬಾರಿ ಕೇಳೋದು, ಇವತ್ತು ಯಾವುದೋ ಮುಸಲ್ಮಾನ್ ಮಿತ್ರರು ನೋಡ್ತಿದ್ರೆ ದಯವಿಟ್ಟು ಇದನ್ನು ಗಮನಿಸಿ. ನಾನು ಕಾಶ್ಮೀರಕ್ಕೆ ಇತ್ತೀಚೆಗೆ ಹೋಗಿದ್ವಿ, ನಾವೆಲ್ಲರೂ ಹೋಗಿದ್ವಿ. ಒಂದು 110 ಜನ ಯುವ ಬ್ರಿಗೇಡ್ನಿಂದ ಲೈನ್ ಆಫ್ ಕಂಟ್ರೋಲ್ ನ ಯಾತ್ರೆಗೆ ಹೋಗಿದ್ವಿ. ಕಾಶ್ಮೀರದಲ್ಲಿ ಎಲ್ರಿಗೂ ಗೊತ್ತಿದೆ, ಪಂಡಿತರು ಉದ್ವಸ್ತರು ಯಾರೂ ಅಲ್ಲಿಲ್ಲ, ಎಲ್ಲರನ್ನೂ ಹೊರಟಿದ್ರು. ಇಷ್ಟ ಕೆಲವರು ಹೆದರ್ಕೊಂಡು ಬದುಕ್ತಾರೆ. ಒಂದು ದೇವಸ್ಥಾನ ಇದೆ ಅಲ್ಲಿ, ಖೀರ್ ಭವಾನಿ ಮಂದಿರ ಅಂತ ಕರೀತಾರೆ. ಯಾರು ಅಲ್ಲಿ ಕರ್ಕೊಂಡು ಹೋಗಲ್ಲ. ಆದ್ರೆ ನಾವು ಹೋದಾಗ ಅಲ್ಲಿ ಹೋಗ್ತೀವಿ, ಯಾಕೆಂದ್ರೆ ವಿವೇಕಾನಂದರಿಗೂ ಖೀರ್ ಭವಾನಿಗೂ ಒಂದು ಅಪರೂಪದ ನೆನಪಿದೆ. ಖೀರ್ ಭವಾನಿ ಕರ್ಕೊಂಡು ಹೋದಾಗ ನಾನು ತುಂಬಾ ಭಾವುಕನಾಗಿ ನನ್ನೆಲ್ಲ ಮಿತ್ರಗಳನ್ನ ಕೂತ್ಕೊಂಡು 60-70 ಜನ ಹುಡುಗರಿದ್ರು, ಅವ್ರಿಗೆ ಕೂತ್ಕೊಂಡು ಖೀರ್ ಭವಾನಿಯ ಕಥೆ ಹೇಳ್ತಿದ್ದೆ. ಹಂಗೆ ಹೇಳ್ತಿರುವಾಗ ಸರಿಯಾಗಿ ಸಂಜೆಯ ಅಜಾನ್ ಆಯ್ತು. ಒಂದು 8 ಮಸೀದಿಗಳಿಂದ ಜೋರಾಗಿ ಬಾಂಗ್ ಹೋಗ್ಲಿಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಸುಮ್ಮನೆ ಕೂತಿದ್ವಿ. ಅಷ್ಟೊತ್ತಿಗೆ ಖೀರ್ ಭವಾನಿ ಮಂದಿರದಲ್ಲಿ ಅದೇ ವೇಳೆ ಸರಿಯಾಗಿ ಮೈಕ್ನಲ್ಲಿ ಜೋರಾಗಿ ಭವಾನಿ ಅಷ್ಟಕವನ್ನು ಹಾಕಲಿಕ್ಕೆ ಶುರು ಮಾಡಿದ್ರು. ನನಗೆ ಒಂದ್ಸಲ ಅವರೇ ಹೋಗ್ಬಿಡ್ತು, ಏನಪ್ಪ ಇದು ಹಿಂಗೆ ನಡೀತಿದೆ ಅಂತ. ಯೋಚನೆ ಮಾಡಿ, ಯಾವಾಗ ಹಿಂದೂ ಇನ್ಸೆಕ್ಯೂರ್ ಫೀಲ್ ಮಾಡ್ಬಿಡ್ತಾನೋ ಅವನ ಹೋರಾಟದ ಶೈಲಿ ಇದಾಗುತ್ತೆ. ಆದ್ರೆ ಇಲ್ಲಿರೋ ಮುಸಲ್ಮಾನರು ಯಾವಾಗಲೂ ಯೋಚನೆ ಮಾಡಬೇಕು, ಇವತ್ತಿಗೂ ಅಜಾನ್ ನಡೆಯುವಾಗ ನಾವು ಆಕ್ರೋಶದಿಂದ ಕೆಲವರು ಗಲಾಟೆ ಮಾಡ್ತಾರೆ, ಯಾಕಂದ್ರೆ ಬೇರೆ ಬೇರೆ ಕಾರಣ, ಅದ್ರ ಗೋವು ಒಂದು ಕಾರಣ. ಆದ್ರೆ ಪ್ರತಿ ಬಾರಿ ಬೆಳಗ್ಗೆ 5 ಗಂಟೆಗೆ ಅಜಾನ್ ನಡೆಯುವಾಗಲೂ ಕೂಡ ನಾವು ಡಿಸ್ಟರ್ಬ್ ಆಯ್ತು ಅಂತ ಯಾವ ಹಿಂದೂಗೂ ಯಾವತ್ತಿಗೂ ಹೇಳಲ್ಲ ಅಂತ. ಯಾಕಂದ್ರೆ ಅವನು ಸಹಿಷ್ಣು ಆಗಿದ್ದಾನೆ, ಇವತ್ತಿಗೂ ಒಪ್ಪಿಕೊಳ್ತಾನೆ. ಇನ್ಫ್ಯಾಕ್ಟ್ ಸಹಿಷ್ಣು ಅನ್ನೋ ಪದವನ್ನ ವಿವೇಕಾನಂದರು ಧಿಕ್ಕರಿಸಿ ಹೇಳ್ತಾರೆ, ಹಿಂದೂ ಸಹಿಷ್ಣು ಅಲ್ಲ. ಸ್ವಾಮಿ ವಿವೇಕಾನಂದರ ಮಾತು ಇದು. ಅಮೀರ್ ಖಾನ್ ಹೇಳಬೇಕು ಅಂತ ವಿವೇಕಾನಂದರು ಬಹಳ ಹಿಂದೆ ಹೇಳಿದ್ರು, ಹಿಂದೂ ಸಹಿಷ್ಣು ಅಲ್ಲ. ಯಾಕಂದ್ರೆ ಸಹಿಷ್ಣು ಆಗೋದು ಅಂದ್ರೆ ಅರ್ಥ ಏನು ಗೊತ್ತೇನು, ನೀನು ಸರಿಯಿಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನೋ ಸಹಿಸ್ಕೊಳ್ಳೋದು ಅಂತ ಅರ್ಥ ಅಂತೆ ಸಹಿಷ್ಣು ಆಗೋದು. ಆದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹಿಂದೂ ಆದವನು ಸಹಿಷ್ಣು ಅಲ್ಲ, ಹಿಂದೂ ಪ್ರತಿಯೊಬ್ಬರನ್ನು ಅಕ್ಸೆಪ್ಟ್ ಮಾಡ್ತಾನೆ. ಇಸ್ಲಾಂ ಇಷ್ಟು, ಕ್ರಿಶ್ಚಿಯಾನಿಟಿ ಇಷ್ಟು, ಸಿಖಿಸಂ ಇಷ್ಟು, ಜೈನಿಸಂ ಇಷ್ಟು, ಎಲ್ಲರನ್ನೂ ಸತ್ಯ ಅಂತ ಒಪ್ಪಿಕೊಳ್ಳುವಂತ ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಅಂತ ವಿವೇಕಾನಂದರು ಆವತ್ತು ಹೇಳಿದ್ರಲ್ಲ. ನಾವು ಸಹಿಷ್ಣುವಲ್ಲ, ನಿಮ್ಮನ್ನು ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳುವಂತ ಶ್ರೇಷ್ಠ ಪಂಥದಿಂದ ಬಂದವರು ನಮ್ಮನ್ನ ಸಹಿಷ್ಣು ಅಂತ ಕರೆದು ಬಿಡ್ತೀರಲ್ಲ. ಹಿಂಗಾದ್ರೂ ಮನಸ್ಸು ಬರುತ್ತೆ. ಇವತ್ತು ಇಡೀ ದೇಶದಲ್ಲಿ ಒಂದು ಚರ್ಚೆ ನಡೆಯಬೇಕಾದ್ರೆ ನಾನು ತುಂಬಾ ಗಂಭೀರವಾಗಿ ಕೆಲವರನ್ನು ಕೇಳಿಕೊಳ್ಳೋದು ಇಷ್ಟೇ. ಯಾರೋ ಒಬ್ಬ ಅಮೀರ್ ಖಾನ್ ಹೇಳ್ದ ಅಂತ ಮಾತ್ರಕ್ಕೆ ದೇಶದ 99% ಮುಸಲ್ಮಾನರೆಲ್ಲ ಕೆಟ್ಟವರು ಅಂತ ತಿಳ್ಕೊಳ್ಬೇಡಿ. ಅದರಲ್ಲೂ ಬಹುತೇಕರಿಗೆ ಸಂಕಟ ಇದೆ, ಈ ತಪ್ಪು ನಡೀತಾ ಇದೆ ಅಂತ ಅರ್ಥ ಆಗ್ತಿದೆ. ಅವರಿಗೊಂದು ಧ್ವನಿ ಇಲ್ಲ, ಒಂದು ವೇದಿಕೆ ಇಲ್ಲ. ಅದರ ನೆನ್ಪಿಟ್ಕೊಳ್ಳಿ, ಯುವ ಬ್ರಿಗೇಡ್ನ ಸದ್ಭಾವನಾ ಅನ್ನೋ ವೇದಿಕೆ ಇರೋದು ಈ ಡೈಲಾಗ್ಗಳಿಗೋಸ್ಕರ. ಈ ಡೈಲಾಗ್ಗಳ ಮೂಲಕ ಸತ್ಯವನ್ನ ಹೊರತೆಗೆಯುವಂತ ಪ್ರಯತ್ನವನ್ನು ನಾವೇನ್ ಮಾಡ್ತಿದೀವಲ್ಲ, ಈ ಪ್ರಯತ್ನದಲ್ಲಿ ನಿರಂತರವಾಗಿರ್ತೇವೆ. ಇಡೀ ಭಾರತಕ್ಕೆ ನಮ್ಮೊಂದು ಪ್ರಶ್ನೆ ಯಾವಾಗಲೂ ಇದೆ, ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಗಂಭೀರವಾಗಿ ಯೋಚನೆ ಮಾಡಿ, ಒಂದು 20 ಕೋಟಿ ಮುಸಲ್ಮಾನರಿದ್ದಾರೆ ಈ ದೇಶದಲ್ಲಿ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ಓದಿಸಿ ಹೇಳಿದ ಅನ್ನೋ ಮಾತ್ರಕ್ಕೆ 20 ಕೋಟಿ ಮುಸಲ್ಮಾನರು 80 ಕೋಟಿ ಹಿಂದೂಗಳನ್ನ ಕೊಲೆ ಮಾಡುವುದು ಸಾಧ್ಯವೇ ಇಲ್ಲ. ಇದೆಲ್ಲರೂ ಅಕ್ಸೆಪ್ಟ್ ಮಾಡಬೇಕಾಗಿರುವಂತ ಸಂಗತಿ. ದಿಸ್ ಇಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಅಟ್ ದ ಸೇಮ್ ಟೈಮ್ 80 ಕೋಟಿ ಹಿಂದೂಗಳು 20 ಕೋಟಿ ಮುಸಲ್ಮಾನರನ್ನ ಕೊಲೆಗೈಯುವುದು ಸಾಧ್ಯ ಇಲ್ಲ. ಇರೋದು ಒಂದೇ ಒಂದು ಮಾರ್ಗ, ನಾನು ಮನೆಯಲ್ಲಿ ಮುಸ್ಲಿಂ, ನಾನು ಮನೆಯಲ್ಲಿ ಹಿಂದೂ, ಹೊರಗಡೆ ಬಂದಾಗ ನಾನು ಭಾರತೀಯ ಅಂತ ಹೇಳಿ ನೇಷನ್ ಅಂದ್ರೆ ಮಾತ್ರ ನನ್ನ ಹೊಸ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ಆ ಭಾರತ ಕಟ್ಟಲಿಕ್ಕೆ ಇವತ್ತು ನಾವೆಲ್ಲರೂ ಕೈ ಜೋಡಿಸಬೇಕಾದಂತ ಅಗತ್ಯ ಇದೆ. ಒಂದು ದೊಡ್ಡ ಪ್ರಯತ್ನ ಇವತ್ತು ಭಾರತದಲ್ಲಿ ನಡೀಬೇಕು. ಅದಕ್ಕೆಲ್ಲ ಅಧ್ವರ್ಯವಾಗಬಲ್ಲಂತ ಒಂದು ಶ್ರೇಷ್ಠ ವ್ಯಕ್ತಿ ನಮ್ಮ ನಡುವೆ ಇವತ್ತು ಫೈಜ್ ಖಾನ್ ರೂಪದಲ್ಲಿದ್ದಾರೆ. ಬಹಳ ಸಂತೋಷ. ನಾನು ಒಟ್ಟಾರೆ ಒಂದು ವಿನಂತಿಸ್ಕೊಳ್ತೀನಿ, ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು. ನನ್ನ ಗೊತ್ತಿಲ್ಲ ಏನ್ ಸಂಕಲ್ಪ ಮಾಡ್ತೀವೋ. ನನಗೆ ಅನೇಕರು ಬಂದು ಕೇಳ್ತಾರೆ, ಉತ್ಸಾಹದಲ್ಲಿ ಬಂದು ಕೇಳ್ತಾರೆ, ಗೋವಿನ ರಕ್ಷಣೆ ಮಾಡಬೇಕು, ಗೋವನ್ನು ಉಳಿಸಬೇಕು, ಅವ್ರು ಕೊಲ್ತಾರೆ, ಇವ್ರು ಕೊಲ್ತಾರೆ, ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಾರೆ. ನಾನು ಸುಮ್ಮನೆ ಕೇಳೋದುಂಟು ಅವ್ರಿಗೆ, ನಿಮ್ಮ ಮನೇಲಿ ಎಷ್ಟು ಗೋವು ಸಾಕಿದ್ಯಾ? ಇದನ್ನು ಕೇಳಬೇಕಾದ್ರೆ ವಿತ್ ಕನ್ವಿಕ್ಷನ್ ಕೇಳ್ತಿದ್ದೀನಿ.
ನನ್ನ ಮನೆಯಲ್ಲಿ 3 ಗೋವುಗಳನ್ನ ದೇಶಿ ಗೋವುಗಳನ್ನು ಸಾಕಿದ್ವಿ. ಈಗ ಒಂದು ಮಾತ್ರ ಇದೆ. ಯಾಕೆ ಒಂದು ಮಾತ್ರ ಇದೆ ಗೊತ್ತೇನು? ನನಗದ್ರ ಸಂಕಟ ಗೊತ್ತಿದೆ. ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದು ಗೋವಿಗೆ ಮೇವನ್ನು ಹೊಂದಿಸ್ಲಿಕ್ಕೆ ಎಷ್ಟು ಹೆಣಗಾಡ್ತೀವಿ, ಒಂದು ಗೋವಿಗೆ ಎಷ್ಟು ನೀರನ್ನು ಕುಡಿಸಬೇಕಾದ್ರೆ ಹೆಣಗಾಡ್ತೀವಿ. ಪ್ರತಿಯೊಬ್ಬರು ಅದನ್ನ ಹೊರಗಡೆ ತಗೊಂಡೋಗಿ ಪ್ರತಿದಿನ ಅದನ್ನ ಮೇಯ್ಲಿಕ್ಕೆ ಬಿಟ್ಟು ವಾಪಸ್ ಕರ್ಕೊಂಡು ಬರ್ಬೇಕಾದ್ರೆ ನನ್ನ ಅಮ್ಮನಿಗೆ, ನನಗೆ, ನನ್ನ ಮನೇಲಿರೋರಿಗೆಲ್ಲ ಎಷ್ಟು ಕಷ್ಟ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಒಬ್ಬ ರೈತನಿಗೆ ಎರಡನ್ನು ವಾಪಸ್ ಕೊಟ್ಟು ಒಂದಾದ್ರೂ ಮನೆ ಇರಲೇಬೇಕು ಅನ್ನೋ ಹಠದಿಂದ ಒಂದು ಗೋವನ್ನು ಉಳಿಸ್ಕೊಳ್ಬೇಕಾದ್ರೆ ಎಷ್ಟು ಸಾಹಸ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದ್ದಕ್ಕಿದ್ದಂತೆ ನಾವು ಯಾವುದೋ ಕೆಲಸಕ್ಕೆ ಬಾರದು ಅಥವಾ ಕೆಲಸಕ್ಕೆ ಬಾರದು ಅನ್ನೋ ದೃಷ್ಟಿಯಿಂದ ಅಂದ್ರೆ ರೈತನಿಗೆ ಉಪಯೋಗವಿಲ್ಲದ ಆ ಗೋವನ್ನು ಅವ್ರು ಮಾರ್ಲಿಕ್ಕೆ ನಿಂತ್ರೆ ನಾವು ನಿಂತ್ಕೊಂಡು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾರಾದ್ರೂ ಗೋವಿನ ರಕ್ಷಣೆಗೆ ಅಂತ ಎಲ್ಲಾದ್ರೂ ಗೋವನ್ನ ಸಾಕುವ ವ್ಯವಸ್ಥೆ ಮಾಡಿದ್ರೆ ಯಾವತ್ತಾದ್ರೂ ಒಂದು 500 ರೂಪಾಯಿ ಕೊಟ್ಟಿದ್ದೀವಿ ಅಂದ್ರೆ ಅವ್ರಿಗೆ ಯಾವತ್ತಾದ್ರೂ ಮಾಡಿದೀವ? ಸಾಕೋದು ಬೇಡ, ನಂಗೆ ಗೊತ್ತು. ಮಂಗಳೂರಿನಲ್ಲಿ ಗೋವನ್ನು ಸಾಕೋದು ಬಹಳ ಕಷ್ಟ ಇದೆ. ನಾನು ಒಂದು ಹಳ್ಳಿ ಮನೇಲಿ ಸಾಕಿರ್ಬೋದು, ಸ್ವಲ್ಪ ಪ್ರಯತ್ನ ಪಟ್ಟು. ಮಂಗಳೂರು ಸಾಕೋದು ಕಷ್ಟ. ಕೊನೆ ಪಕ್ಷ ವರ್ಷಕ್ಕೊಂದು 500 ರೂಪಾಯಿ ಯಾರಾದ್ರೂ ಗೋ ಸಾಕುವವರಿಗೆ ಕೊಡ್ತೀವಿ. ಅವರು ಒಂದು ಗೋವಿಗೆ 1 ತಿಂಗಳ ಕಾಲ ಮೇವು ತಿನ್ನಿಸುವಂತ ಕೆಲಸ ಮಾಡಿದ್ರೆ ನಮ್ಮ ಬರ್ತ್ಡೇ ದಿನ ಒಂದು ಯೋಚನೆ ಮೇಲೆ ಮಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರಿಗೆ, ಟಿವಿಯಲ್ಲಿ ನೋಡ್ತಾ ಇರೋರಿಗೆ ನಾನು ನಿಂತು ಮಾಡ್ಕೊಳ್ತೀನಿ. ನಮ್ಮ ಬರ್ತ್ಡೇ ದಿನ, ನಮ್ಮ ಮಕ್ಕಳ ಬರ್ತ್ಡೇ ದಿನ ನಾವು ಯಾರ ಜೊತೆ ಅನಾಥ ಮಕ್ಕಳ ಜೊತೆ ಊಟ ಮಾಡ್ತೀವಿ ಅವೆಲ್ಲ ಪಕ್ಕಕ್ಕಿಟ್ಟು 500-1000 ರೂಪಾಯಿನೋ ಯಾರು ಗೋವನ್ನ ಸಾಕ್ತಾ ಇದ್ದಾರೋ ಅವರಿಗೆ ಕೊಟ್ಟು ಈ ಗೋವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒಂದು ವಿನಂತಿ ಮಾಡ್ಕೊಂಡ್ರೆ ಗೋ ರಕ್ಷಣೆಯಲ್ಲಿ ನಮ್ದೊಂದು ದೊಡ್ಡ ಪಾತ್ರ ಇದೆ ಅಂತ ಅರ್ಥ, ಅನುಮಾನ ಇಲ್ಲ. ಇನ್ನು ಎರಡನೇದು, ಯಾರ್ಯಾರು ಮುಸಲ್ಮಾನರು ಇದನ್ನು ನೋಡ್ತಾ ಇದ್ದಾರೋ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ದೇಶದ ಹಿಂದೂ ಅತ್ಯಂತ ಸಹಿಷ್ಣು ಅನ್ನೋದಕ್ಕೆ, ಈ ದೇಶದ ಹಿಂದೂ ಎಷ್ಟು ಒಳ್ಳೆಯವರು ಅನ್ನೋದು ನನಗಿಂತ ಚೆನ್ನಾಗಿ ಪ್ರತಿಯೊಬ್ಬ ಮುಸಲ್ಮಾನ್ ಬಂಧುವಿಗೂ ಗೊತ್ತಿಲ್ಲ. ಅವ್ನು ಚೆನ್ನಾಗಿ ಗೊತ್ತು ಹಿಂದೂಗಳು ಎಷ್ಟು ಸಹಿಷ್ಣುಗಳಾಗಿದ್ದಾರೆ ಅಂತ. ಅದರ ನೆನಪಿಟ್ಕೊಳ್ಳಿ, ರಾಜಕಾರಣಕ್ಕೆ ಒಳಗಾಗಿ, ಪತ್ರಕರ್ತರ ಮಾಯೆಗೆ ಒಳಗಾಗಿ ನಾವೇನಾದ್ರೂ ಇಲ್ಲಿ ನಡೀತಾ ಇರೋ ಸತ್ಯ ಅಂತ ನಂಬಿದ್ರೆ ಶಾಶ್ವತವಾಗಿ ಬಾಂಧವ್ಯವನ್ನ ಕಳ್ಕೊಂಡು ಬಿಡುವಂತ ಸ್ಥಿತಿ ಬಂದ್ಬಿಡತ್ತೆ. ನಾವು ಯಾರದ್ದೋ ಮರ್ಜಿಗೆ ಒಳಗಾಗಿ ಬಾಂಧವ್ಯವನ್ನು ಉಳಿಸ್ಕೊಳ್ಬೇಕಾಗಿಲ್ಲ. ಈ ದೇಶವನ್ನ ಗಟ್ಟಿ ಮಾಡ್ಲಿಕ್ಕೆ ನಾವು ಮತ್ತು ನೀವು ಜೊತೆಲಿರ್ಬೇಕು. ಹಂಗ್ ಜೊತೆಲಿರ್ಬೇಕು ಅಂತಂದ್ರೆ ನಾವು ಬಹಳ ಏನ್ ಕೇಳ್ಕೊಳ್ಳಲ್ಲ. ಒಬ್ಬ ಸಾಮಾನ್ಯವಾದ ಹಿಂದೂ ತುಂಬಾ ದೊಡ್ಡದನ್ನೇನ್ ಕೇಳಲ್ಲ. ಅವ್ನು ಕೇಳೋದು 2-3 ಸಂಗತಿ ಮಾತ್ರ. ಎಲ್ಲರೂ ರಾಮ ಹುಟ್ಟಿದ್ದಾಗ ಬಿಟ್ಬಿಡಿ ಅಂತ ಅವ್ರು ಹೇಳಿದ್ರು. ಅವರು ಯಾರು ಹೋರಾಟ ಮಾಡ್ತಿದ್ರು ಅವ್ರು ಹೇಳಿದ್ರು ರಾಮನ ಮಂದಿರ ಕಟ್ಕೊಳ್ಳಿ ಅಂತ. ಅವ್ರು ಮೊದಲ ಕೃಷ್ಣ ಹುಟ್ಟಿದ್ದಾಗ ನೀವು ಆಮೇಲೆ ಗಲಾಟೆ ಮಾಡ್ಕೊಂಡು ಕೊಟ್ಕೊಂಡಿದ್ದೀರಿ, ನೀವು ಬೇರೆ ಕಡೆ ಕಟ್ಕೊಳ್ಳಿ ಈ ಜಾಗ ಬಿಡಿ ಅಂತ. ಮೂರನೇದು ಅವ್ನು ಕೇಳೋದು ಏನ್ ಗೊತ್ತಾ? ನೀನ್ ಏನ್ ತಿಂದಾಗೂ ನಂಗೆ ಬೇಜಾರು ಅಂದ್ಕೊಳ್ಳಿಲ್ಲ, ನಾನ್ ತಾಯಿ ಅಂತ ಕರೆಯುವಂತ ಗೋವನ್ನು ಒಂದು ತಿನ್ಬೇಡ ಅಂತ ಅವನ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾನೆ. ಹೂ ಅಂತ ಒಪ್ಪಿಕೊಂಡು ಈ ದೇಶದ ಮುಸಲ್ಮಾನರು ಜೊತೆಲಿ ಕೈ ಜೋಡಿಸಿ ಯಾರ್ಯಾರು ಕಳ್ಳಸಾಗಣೆ ಮಾಡ್ತಾರೋ ಅವ್ರನ್ನ ಹಿಡಿದು 4 ಬಡಿಲಿಕ್ಕೆ ಅವರು ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ರೆ ನೀವು ನಂಬಲ್ಲ, ಹಿಂದೂ ಅವ್ರ ಉತ್ಸವದಲ್ಲಿ ಇವನಿಗಿಂತ ಜೋರಾಗಿ ತಾನೇ ಭಾಗವಹಿಸ್ಬಿಡ್ತಾನೆ. ಹಿಂದೂವಿನ ರಕ್ತದಲ್ಲಿರುವಂತ ಅಪರೂಪದ ಶಕ್ತಿ ಇದು ಅಂತ ಇವತ್ತು ಚಿಂತನೆ ಸಮಾಜದಲ್ಲಿ ವ್ಯಾಪಕವಾಗಿ ಹರಡಿತು ಅಂತಂದ್ರೆ ಯಾರು ಬೆಂಕಿ ಹಚ್ಚಿ ಆನಂದ ನೋಡ್ತಾ ಇದ್ದಾರೋ ಅವರೆಲ್ಲರೂ ಬೇಗ ಜಾಗ ಖಾಲಿ ಮಾಡ್ತಾರೆ. ಒಂದು ಹೊಸದಾಗಿರುವಂತ, ಸದೃಢವಾಗಿರುವಂತ, ಸಮೃದ್ಧವಾಗಿರುವಂತ ಭಾರತವನ್ನ ನಾವು ನೀವು ಸೇರಿ ಕಟ್ಟಲಿಕ್ಕೆ ಸಾಧ್ಯ ಅಂತ ನನಗಂತೂ ಹೇಳಬೇಕಿತ್ತು. ಬಹಳ ಹೆಮ್ಮೆ ಇದೆ. ಸದ್ಭಾವನಾ ಶುರು ಮಾಡಿದಾಗ ನನ್ನನ್ನು ಅನೇಕರು ಯೋಚಿಸಿದ್ರು, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವೆಲ್ಲ, ಯಾವುದೋ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ. ಆದ್ರೆ ಬಹಳ ಸಂತೋಷ ಇದೆ. ಸದ್ಭಾವನೆಯಿಂದ ನಾವು ಏನೂ ಮಾಡಲಿಲ್ಲ. ಮೊಹಮ್ಮದ್ ಚಿಸ್ತಿ ಸಾಹೇಬರ ತರದ ಒಂದಷ್ಟು ಸೂಫಿ ಸಂತರನ್ನ ಕರೆಸ್ಲಿಕ್ಕೆ ಸಾಧ್ಯ ಆಯಿತು. ಚಿಸ್ತಿ ಸಾಹೇಬರು ನನಗೆ ಹೇಳಿದ್ರು ಒಂದ್ಸಲ, ತುಂಬಾ ಸುಂದರವಾದ ಮಾತು. ಮೊಹಮ್ಮದ್ ಪೈಗಂಬರ್ ಸಾಹೇಬ್ ಹೇಳಿದ್ರಂತೆ, ಹಜರತ್ ಪೈಗಂಬರ್ ಸಾಹೇಬ್ ಹೇಳಿದ್ರಂತೆ, ತುಂಬಾ ಸುಂದರವಾದ ಮಾತಿದು, ಮೈ ಹಿಂದ್ ಮೇ ನಹೀ ಹೂ ಲೇಕಿನ್ ಹಿಂದ್ ಮುಜ್ಮೆ ಹೇ ಅಂತ. ಮೊಹಮ್ಮದ್ ಪೈಗಂಬರ್ ಸಾಹೇಬ್ ಹೇಳಿದ್ದು, ನಾನು ಹಿಂದೂಸ್ತಾನದಲ್ಲಿಲ್ಲ, ಆದರೆ ಹಿಂದೂಸ್ತಾನವೇ ನನ್ನೊಳಗಿದೆ ಅಂತ. ಇದನ್ನು ಕೇಳಿದ ನಂತರವೂ ಹಿಂದೂಸ್ತಾನದ ಮಹಾನತೆ ಅನ್ನೋದನ್ನು ಅರ್ಥೈಸಿಕೊಳ್ಳುವಂತ ದೊಡ್ಡ ಜವಾಬ್ದಾರಿಯನ್ನು ಈಡೇರಿಸಲಿಲ್ಲ ಅಂದ್ರೆ ಹೇಗೆ ಸಾಧ್ಯ ಅನ್ನೋದನ್ನು ಬಹುಶಃ ಇವತ್ತು ನಾವು ಅರ್ಥೈಸಿಕೊಳ್ಬೇಕು. ಇಂಥದೊಂದು ದೊಡ್ಡ ಪ್ರಯತ್ನಕ್ಕೆ ಇವತ್ತು ನಾವೆಲ್ಲರೂ ಏನ್ ಕೈ ಜೋಡಿಸಿದ್ದೀವಿ, ತುಂಬಾ ದೊಡ್ಡ ಸಾಹಸ. ಈ ಕೆಲಸಗಳನ್ನ ಹಿಂದುವಾಗಿ ನಾನು, ಮುಸಲ್ಮಾನರಾಗಿ ಅವರು, ನಾವೆಲ್ಲರೂ ಸೇರಿ ಮಾಡ್ಕೊಳ್ತಾ ರಾಷ್ಟ್ರವನ್ನ ಕಟ್ಟುವ ನಿಷ್ಠೆಯಲ್ಲಿ ಇವತ್ತು ಜೊತೆಯಾಗಬೇಕಾಗಿದೆ. ಅವ್ರು ಹೇಳಬೇಕಾಗಿರುವ ಎಲ್ಲ ಸಂಗತಿಗಳನ್ನು ಹೇಳಿದ್ರು. ಜಗತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಾನು ಅಮೀರ್ ಖಾನ್ಗೆ ನನಗೆ ಅವಕಾಶ ಸಿಕ್ಕರೆ ಅವನಿಗೆ ಹೇಳಬೇಕು, ನೀನು ಬೇರೆ ದೇಶಕ್ಕೆ ಹೋಗೋದಿರಲಿ, ಬೇರೆ ದೇಶದ ಜನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಭಾರತಕ್ಕೆ ಬಂದು ನಮಗೆ ನೀವು ಬಿಟ್ಟರೆ ಬೇರೆ ಗತಿ ಇಲ್ಲ, ಜಾಗ ಕೊಡಿ ಅಂತ ಕೇಳಿದ್ರೆ ನೀವು ಅಚ್ಚರಿ ಪಡಬೇಕಾಗಿಲ್ಲ, ಬೇರೆ ದೇಶದ ಕಥೆ ಬಿಡಿ. ಇವತ್ತು ರಷ್ಯನ್ ಅಟ್ಯಾಕ್ ಹೆಂಗೆ ನಡೀತಾ ಇದೆ ಜಗತ್ತಿನ ಮೇಲೆ ಅಂತಂದ್ರೆ, ರಷ್ಯಾದ ಪುಟಿನ್ ಎಷ್ಟು ಏಕಪಕ್ಷೀಯವಾಗಿ ದಾಳಿ ನಡೆಸ್ತಾ ಇದ್ದಾರೆ ಅಂತಂದ್ರೆ ಆ ದಾಳಿ ಖುಷಿ ಪಡುವಂತದ್ದೇನಲ್ಲ. ಈ ದಾಳಿಯಲ್ಲಿ ಅಮಾಯಕರು ಸಾಯ್ತಾರೆ, ಈ ದಾಳಿಯಲ್ಲಿ ಅನೇಕ ಪಾಪದ ಜನ ಸಾಯ್ತಾರೆ. ಯಾರು ನಿಜವಾಗೂ ಐಸಿಸ್ನವರು ಅವರೆಲ್ಲ ಅಡಗುದಾನಗಳಲ್ಲಿ ಮುಚ್ಚಿಟ್ಕೊಂಡಿರ್ತಾರೆ, ಯಾರು ಪಾಪದ ಮುಸಲ್ಮಾನರು ಹೊರಗಡೆ ತಿರುಗಾಡ್ತಿರ್ತಾರೆ, ಸಾಯೋದು ಅವರು.
ಕೇಳಿಸ್ಕೊಳ್ಳೋದಿದ್ರೆ ಕೇಳಿಸ್ಕೊಳ್ಬೇಕು. ಯುರೋಪಿನಿಂದ ಪಾಕಿಸ್ತಾನದವರನ್ನ ಹುಡುಕಿ ವಾಪಸ್ ಕಳಿಸ್ತಿದ್ದಾರೆ. ಯಾಕೆ ಕಳಿಸ್ತಿದ್ದಾರೆ ಅಂತಂದ್ರೆ ನಮಗೆ ನಮ್ಮ ಜನ ಸಾಕಷ್ಟಿದ್ದಾರೆ, ನೀವು ಕಿರಿಕಿರಿ ಮಾಡೋದು ಬೇಡ ಹೋಗಿ ಅಂತ ಪಾಕಿಸ್ತಾನದ ಜನರನ್ನ ಹೊರದಬ್ಬುತ್ತಾ ಇದ್ದಾರೆ. ಅವ್ರಿಗೆ ಪಾಕಿಸ್ತಾನದಲ್ಲೂ ಜಾಗ ಇಲ್ಲ ಅಂತಂದ್ರೆ ದೇ ಹ್ಯಾವ್ ಟು ಕಮ್ ಟು ಇಂಡಿಯಾ ಅಂಡ್ ಸೇ ಪ್ಲೀಸ್, ನೀವು ಪಾರಸಿಗಳಿಗೆ ಜಾಗ ಕೊಟ್ಟಿದ್ದೀರಿ, ನೀವು ಶಕರಿಗೆ ಕೊಟ್ಟಿದ್ದೀರಿ, ಹೂಣಿಗೆ ಕೊಟ್ಟಿದ್ದೀರಿ, ಪಾಕಿಸ್ತಾನ ನಿಂದೆ, ನಾವು ನಿಮ್ಮವರೇ, ನಮ್ಗೊಂದು ಜಾಗ ಕೊಡಿ ಅಂತ ಕೇಳಿದ್ರೆ ಅಚ್ಚರಿ ಪಡಬೇಡಿ ಅಂತ ಪರಿಸ್ಥಿತಿ ಬರಬಹುದು ಅಂತ ಜಾಗತಿಕ ಸ್ಥಿತಿಗತಿಗಳು ಹಿಂದೆ ನಿರ್ಮಾಣ ಆಗುವಾಗ ಭಾರತದಲ್ಲಿ ಇಲ್ಲಿರುವಂತ ಈ ಪ್ರೀತಿಯ ಜನಾಂಗವನ್ನ ಕಳ್ಕೊಂಡ್ರೆ ಜಗತ್ತಿನಲ್ಲಿ ಯಾವ ಜನಾಂಗವೂ ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತದೊಂದು ಪ್ರೀತಿಯ ವಾತಾವರಣವನ್ನ ನಾವು ನೀವು ಸೇರಿ ನಿರ್ಮಾಣ ಮಾಡೋಣ. ನನ್ನ ಹೆಚ್ಚಿನ ಮಿತ್ರರ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ನಾವಂತೂ ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಒಂದು ಪ್ರೀತಿಯ ಆ ವಾತಾವರಣವನ್ನ ನಿರ್ಮಾಣ ಮಾಡ್ತಿದ್ದೀವಿ. ಕೈ ಜೋಡಿಸಿ ನಾವೆಲ್ಲರೂ ಸೇರಿಕೊಂಡು ಹೊಸದಾಗಿರುವಂತ ಭವ್ಯವಾಗಿರುವಂತ ತನ್ನ ಪುರಾತನ ಚಿಂತನೆಗಳಲ್ಲಿ ಅಪಾರವಾದ ನಂಬಿಕೆಯಲ್ಲಿಟ್ಟಿರುವಂತ ಶ್ರೇಷ್ಠ ಭಾರತವನ್ನ ನಿರ್ಮಾಣ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹೇಳ್ತಾ ಒಂದ್ಸಲ ಎಲ್ಲರೂ ಗೋಮಾತೆಗೆ ಜೈಕಾರ ಹೇಳಿದ್ದೀರಿ, ಭಾರತ್ ಮಾತೆಗೆ ನಾವೆಲ್ಲರೂ ಸೇರಿ ಒಂದ್ಸಲ ಜೈಕಾರ ಹಾಕೋಣ. ಭಾರತ್ ಮಾತಾ ಕೀ